ಸಿದ್ದರಾಮಯ್ಯ ಅವರನ್ನ ಕೆಣಕಿದಂತ ಸುಧಾಕರ್ಗೆ ಇವತ್ತು ಸಿದ್ದರಾಮಯ್ಯ ಗುದ್ದನ್ನ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿ ನಡೆಸೋ ಮುಖಾಂತರ. ಕೊರೋನಾ ಸಂದರ್ಭದಲ್ಲಿ 3,000 ಕೋಟಿ ಲಂಚವನ್ನ ಅವರು ಪಡ್ಕೊಂಡಿದ್ದಾರೆ. ಅವರು ಮಾಡಿದಂತ ಪ್ರತಿ ಆರೋಪಗಳಿಗೂ ಕೂಡ ಇವತ್ತು ಸಿದ್ದರಾಮಯ್ಯ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಸುಧಾಕರ್ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸೇರ್ಕೊಂಡ್ರು. ಸುಧಾಕರ್ಗೆ ಟಿಕೆಟ್ ಕೊಡಿಸಿದ್ ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಮೆನ್ಷನ್ ಮಾಡಿದ್ರು. ಮೊಯ್ಲಿ ಎದುರು ಹಾಕೊಂಡು ಟಿಕೆಟ್ ಅನ್ನ ನಾನು ಕೊಡಿಸ್ತೆ, ಅವತ್ತು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇದ್ದಿದ್ದು ನಾನು. ಅಂದ್ರೆ ಸುಧಾಕರ್ಗೆ ಯಾವ ತರ ನಾನು ಸಹಾಯ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ಅವರು ಇತ್ತು ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ಈಗ ನೋಡಿದ್ರೆ ನನ್ನ ವಿರುದ್ಧನೇ ಅವನು ಮಾತಾಡ್ತಾ ಇದ್ದಾನೆ, RSS ನಾಯಕರು ಈ ರೀತಿ ಅವನ ಹತ್ರ ಮಾತಾಡಿಸ್ತಾ ಇದ್ದಾರೆ ಅಂತ ಹೇಳಿ ಸುಧಾಕರ್ ವಿಷಯವನ್ನ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರಸ್ತಾಪ ಮಾಡಿದ್ದಾರೆ. ನಾನು ನಾಯಕ ಆಗಬೇಕು ಅಂತ ಹೇಳಿ ಸುಧಾಕರ್ ಈ ತರ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಸುಧಾಕರ್ ಇದ್ದಂತ ಸಂದರ್ಭದಲ್ಲಿ ಸುಧಾಕರ್ ಅವರು ಸಿದ್ದರಾಮಯ್ಯ ಅವರನ್ನ ಗುರು ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು ಅನ್ನೋ ಚರ್ಚೆಗಳೆಲ್ಲ ನಡೀತಾ ಇತ್ತು. ಜೊತೆಗೆ ಸುಧಾಕರ್ ಅವರು ಯಾವಾಗ ರೀಸೆಂಟ್ ಆಗಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಂದೊಂದೇ ಮಾತಿನ ಬಾಣಗಳನ್ನ ಬಿಡ್ತಾ ಇದ್ರು. ಗುರು ವಿರುದ್ಧವಾಗಿ ಶಿಷ್ಯ ಒಂದೊಂದೇ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಮಾತಿನ ಮುಖೇನ ಅಂತಾನು ಚರ್ಚೆಗಳು ನಡೀತಾ ಇತ್ತು. ಈಗ ಸುಧಾಕರ್ ಮಾಡಿದಂತ ಪ್ರತಿ ಆರೋಪಕ್ಕೂ ಸಿದ್ದರಾಮಯ್ಯ ಉತ್ತರವನ್ನ ಕೊಟ್ಟಿದ್ದಾರೆ. GDP ಅಂತ ಇದ್ದ ದೇಶದ ನಮ್ಮ ರಾಜ್ಯದ ಒಟ್ಟು ಏನದು ಸಂಪತ್ತು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಆಂತರಿಕ ಉತ್ಪನ್ನ. ಈ ಆಂತರಿಕ ಉತ್ಪನ್ನದಲ್ಲಿ ಸಾಲ ಮಾಡೋದು ತಪ್ಪು ಅಂತ ಹೇಳಲ್ಲ ನಾನು. ಸಾಲ ಯಾವಾಗಲೂ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ 25% ಒಳಗಡೆ ಇರಬೇಕು. ಗೊತ್ತಾಯ್ತಾ? GDPಯ 25% ಒಳಗಡೆ ಇರಬೇಕು. ನಾನು ಯಾವತ್ತೂ ಕೂಡ 22%ಗಿಂತ ದಾಟಿರಲಿಲ್ಲ. ಇವತ್ತು ಎಷ್ಟಾಗಿದೆ ಸಾಲ? ಬಹಳ ಹೊಡ್ಕೋತಾರೆ ಇವರು, ಬಾಯಿ ಬಡ್ಕೋತಾರೆ. ಸಿದ್ದರಾಮಯ್ಯನ ಕಾಲದಲ್ಲಿ ಸಾಲ ಆಗ್ಬಿಟ್ಟಿತ್ತು ಅಂತ. ಅದು 2,42,000 ಕೋಟಿ ಇಂದಿನಿಂದ ಬಂದಿರೋದು, ಸ್ವಾತಂತ್ರ್ಯ ಬಂತವಿಂದ. ಅದನ್ನು ಬರ್ಕೊಳ್ಳಿ ನಿಮಗೆ. ನಾನು ಅಧಿಕಾರ ಬಿಟ್ಟಾಗ 2018ರಲ್ಲಿ ಅಧಿಕಾರ ಬಿಟ್ಟಾಗ ಈ ರಾಜ್ಯದ ಮೇಲೆ ಇದ್ದಂತ ಸಾಲ 2,42,000 ಕೋಟಿ. ಎಷ್ಟು? ಸ್ವಾತಂತ್ರ್ಯ ಬಂತವಿಂದ ಒಟ್ಟು ಸಾಲ, ರಾಜ್ಯದ ಮೇಲೆ ಇದ್ದಂತ ಸಾಲ 2,42,000 ಕೋಟಿ. ನನ್ನ ಕಾಲದಲ್ಲಿ ಎಷ್ಟು ಮಾಡಿತ್ತು ಅಂತಂದ್ರೆ 1,16,000 ಕೋಟಿನ 12,000 ಕೋಟಿನ ಮಾಡಿತ್ತು. 5 ವರ್ಷದಲ್ಲಿ 1,12,000 ಕೋಟಿ ಅಥವಾ 16,000 ಕೋಟಿ ಮರೆತುಬಿಟ್ಟಿದ್ದೀರಿ. 12 ಮರೆತುಬಿಟ್ಟಿದ್ದೀರಿ. ಈಗ ಇವ್ರು ಎಷ್ಟು ಮಾಡಿದ್ದಾರೆ ಗೊತ್ತಾ ನಿಮಗೆ? ಈ ವರ್ಷದ ಮಾರ್ಚ್ ಎಂಡಿಗೆ ರಾಜ್ಯದ ಮೇಲೆ ಇರ್ತಕ್ಕಂಥ ಸಾಲ 5,40,000 ಕೋಟಿ. ಎಷ್ಟಾಯ್ತು? 3 ಲಕ್ಷ ಕೋಟಿ. ಎಷ್ಟು ವರ್ಷದಲ್ಲಿ ಮಾಡಿರೋದು? 70 ವರ್ಷದಲ್ಲಿ 2,42,000 ಕೋಟಿ. 3.5 ವರ್ಷದಲ್ಲಿ 4 ವರ್ಷದಲ್ಲಿ 3 ಲಕ್ಷ ಕೋಟಿ. ಯಾರು ಡೆಟ್ ಟ್ರಾಫಿಕ್ ತಗೊಂಡೋಗಿರೋರು? ಇಟ್ ಈಸ್ ಬಿಜೆಪಿ ಗವರ್ಮೆಂಟ್. ನಾಟ್ ಓನ್ಲಿ ಹಿಯರ್, ಇವನ್ ಇನ್ ದಿ ಸೆಂಟರ್ ಆಲ್ಸೋ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ, ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಔಟ್ಪುಟ್ ಹೆಡ್ ಮಧು. ಒಂದು ಕಾಲದಲ್ಲಿ ಗುರು ಶಿಷ್ಯರಾಗಿದ್ದವರು, ಆದ್ರೆ ಆಪರೇಷನ್ ಕಮಲದ ಮೂಲಕ ಸುಧಾಕರ್ ಅವರು ಬಿಜೆಪಿಗೆ ಹೋಗ್ತಾರೆ. ಅಲ್ಲಿ ಗೆದ್ದು ಮಂತ್ರಿ ಆದ್ಮೇಲೆ ಸಿದ್ದರಾಮಯ್ಯ ಅವ್ರ ಮೇಲೆ ಮಾತಿನ ಅಸ್ತ್ರಗಳನ್ನ ಪ್ರಯೋಗ ಮಾಡೋಕೆ ಶುರು ಮಾಡಿದ ಮೇಲೆ ಇದು ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಯಾವ ರೀತಿ ಸ್ಟ್ರಾಟಜಿಯನ್ನ ಇಲ್ಲಿ RSS ಬಿಜೆಪಿ ಅವರು ಮಾಡಿಸಿದ್ರು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದಾರಲ್ಲ, ಅದೇ ರೀತಿ ನಡೀತಾ ಇದೆಯಾ? ಈ ವಾಕ್ ಸಮರವನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ ಮಧು. ರಾಜಕಾರಣದಲ್ಲಿ ಎವ್ರಿಥಿಂಗ್ ಈಸ್ ಫೇರ್ ಅಂತ ಕರೀತಾರೆ, ಜಸ್ಟ್ ಲೈಕ್ ವಾರ್. ಸೊ ಇಲ್ಲಿ ಏನಂದ್ರೆ, ಒಂದು ಕಾಲದ ಪರಮಾಪ್ತರು ಏನು ಸಿದ್ದರಾಮಯ್ಯ ಮತ್ತು ಸುಧಾಕರ್ ನೀವು ಹೇಳ್ದಂಗೆ ಇವತ್ತು ರಣಕಣದಲ್ಲಿ ನಿಂತಿದ್ದಾರೆ, ಅಪೋಸಿಟ್ ಪಾರ್ಟಿಗಳಲ್ಲಿದ್ದಾರೆ. ಸಹಜವಾಗಿ ಕೆಸರೆರಚಾಟ ನಿರೀಕ್ಷಿತವೇ. ಆದರೆ
ಕ್ವೈಟ್ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಏನು ವಿಚಾರ ಅಂದರೆ, ಸುಧಾಕರ್ ಅವರು ತಮ್ಮ ಸ್ಟೇಚರನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಇಂತಹ ಒಂದು ಏನು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ರಾಜಕೀಯ ಟೀಕೆ. ಆದರೆ ಭ್ರಷ್ಟಾಚಾರಕ್ಕೆ ಹೊಸ ವ್ಯಾಖ್ಯಾನವನ್ನು ಕೊಡುವಂಥ ಪ್ರಯತ್ನವನ್ನು ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಪರಸ್ಪರ ಕೆಸರೆರಚಾಟದಲ್ಲಿ ನಾವು ಕಾಣ್ತಾ ಇದ್ದೀವಿ. ಹೇಗೆ ಅಂತಂದರೆ ನೋಡಿ, ಇವರು ಹೇಳ್ತಾರೆ ನಮ್ಮ ಅವಧಿಯಲ್ಲಿ ಆಗಿದ್ದಂಥದ್ದು ಆರ್ಥಿಕ ಅಶಿಸ್ತು, ಅದನ್ನು CAG ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಸರಿಯಾಗಿ ಓದಲಿಕ್ಕೆ ಬಾರದಂತಹ, ಅಂದರೆ ಭ್ರಷ್ಟಾಚಾರವನ್ನು ಮಾಡುವಂತಹ ಇಂಥ ಏನು ಮಂತ್ರಿಗಳು, ಅದನ್ನು ಸರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಬರದಾರದಂಥ ಇಂತಹ ಮಂತ್ರಿಗಳು ಅದನ್ನು ಹೇಗೆ ಸಾಧ್ಯ? ಅವರು ನಿಜವಾಗ್ಲೂ ಡಾಕ್ಟರ ಅಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅವ್ರು ನಿಜವಾಗ್ಲೂ ಓದಿದ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ವ್ಯಂಗ್ಯಭರಿತವಾಗಿ ಒಂದು ಸ್ಟ್ರಾಂಗ್ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇಲ್ಲಿ ಹೊಸ ವ್ಯಾಖ್ಯಾನ ಅಂತ ಏನು ಹೇಳಿದ್ವಿ, ಅದು ಯಾವ ಲೆಕ್ಕಾಚಾರದಲ್ಲಿ ಕಾಣಿಸ್ತಾ ಇದೆ ಅಂದರೆ, ನನ್ನ ಅವಧಿಯಲ್ಲಿ ಅಂದರೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಏನು ಸುಧಾಕರ್ ಅವತ್ತು ಪ್ರೆಸ್ ಮೀಟ್ ಮಾಡಿದ್ರು, ಅತಿ ದೊಡ್ಡ ಏನು ಮೆರವಣಿಗೆಯನ್ನು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ರು 300 ಕಡೆ ಕಾಂಗ್ರೆಸ್ ಅವರು. ಅದಕ್ಕೆ ಕೌಂಟರ್ ಆಗಿ ಏನವತ್ತು ಪ್ರೆಸ್ ಮೀಟ್ ಆಯಿತು, ಸುಧಾಕರ್ ಅವರ ಬಂದು ಮಾತಾಡಿದಂಥದ್ದು ಬಿಹಾಫ್ ಆಫ್ ಸರ್ಕಾರ. ಅವತ್ತು ಮಾತಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರೇ ಅತಿ ದೊಡ್ಡ ಭ್ರಷ್ಟಾಚಾರಿ, ಅವರ ಅವಧಿಯಲ್ಲೇ 35,000 ಕೋಟಿ ಏನು ಅಕ್ರಮಗಳಾಗಿದೆ ಅನ್ನುವಂಥ ಒಂದು ಆರೋಪವನ್ನು, ಗಂಭೀರ ಆರೋಪವನ್ನು ಮಾಜಿ ಆಪ್ತರ ಬಗ್ಗೆ ಏನು ಮಾಡಿದ್ರು, ಆ ಆರೋಪಕ್ಕೆ ಪ್ರತ್ಯುತ್ತರ ಕೊಡುವ ರೀತಿಯಲ್ಲಿ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಕಾಣಿಸ್ತಾ ಇದೆ. ಅಕ್ರಮಕ್ಕೂ ಅಶಿಸ್ತಿಗೂ ವ್ಯತ್ಯಾಸ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ವಾದ. ಈ ವಾದ ರಾಜಕೀಯ ಏನು ಲೇಪನದಲ್ಲಿ ನೋಡೋದಾದ್ರೆ ಅದೇನೇ ಇರಲಿ, ಆದರೆ ರಾಜ್ಯದ ಮಟ್ಟಿಗಂತೂ ಸಾವಿರಾರು ಕೋಟಿಗಳ ಆರೋಪ ಪ್ರತ್ಯಾರೋಪಗಳು ಕಾಣಿಸ್ತಾ ಇದೆ. ಆದರೆ ಯಾವುದು ನಿಜ ಯಾವುದು ಸತ್ಯ ಅನ್ನುವಂಥದ್ದಕ್ಕೆ ಸೂಕ್ತವಾದ ಏನು ದಾಖಲೆಗಳನ್ನು ಬಿಡುಗಡೆ ಮಾಡೋದಿರ್ಬೋದು, ಅಥವಾ ಸೂಕ್ತವಾದ ಏನು ಬಹಿರಂಗ ಚರ್ಚೆಗಳಿಗಿರ್ಬೋದು, ಯಾವುದೇ ರೀತಿಯ ವೇದಿಕೆಗಳು ಕಾಣಿಸ್ತಾ ಇಲ್ಲ. ಇವರು ಹೇಳ್ತಾರೆ ಏನು ಅಶಿಸ್ತಿಗೆ ಬೇರೆಯದೇ ಏನು ಅಶಿಸ್ತಿಗೆ ಬೇರೆಯದೇ ಒಂದು ವ್ಯಾಖ್ಯಾನ ಇದೆ. ಇವರು CAG ರಿಪೋರ್ಟಲ್ಲಿ ಅಶಿಸ್ತ್ ಅಂತ ಹೇಳಿದ್ದನ್ನ ಅಕ್ರಮ ಅಂತ ಹೇಗೆ ಹೇಳ್ತಾರೆ. ಅದೇ HK ಪಾಟೀಲ್ ಅವರ ಏನು ನೇತೃತ್ವದ ಸಮಿತಿ ಏನು ಸದನಕ್ಕೆ ಒಂದು ವರದಿಯನ್ನು ಮಂಡನೆ ಮಾಡಿತ್ತು, ಕೊರೋನಾ ಏನು ವೇಳೆ ಸುಮಾರು 3,000 ಕೋಟಿ ಅಕ್ರಮ ಆಗಿದೆ. ಅಂದರೆ ಅಕ್ರಮ ಮತ್ತು ಅಶಿಸ್ತು ಪದೇ ಅವರು ಈ ವಿಚಾರವನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನೋಡಿದ್ದಾರೆ. 3,000 ಕೋಟಿ ಅಕ್ರಮ ಏನಾಗಿತ್ತು, ಈ ಆಲಿಬಾಬಾ ಮತ್ತು 40 ಕಳ್ಳರಿಗೆ ನಾಯಕನೇ ಸುಧಾಕರ್ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಹಜವಾಗಿ ಇಲ್ಲಿ ಕಾಣಿಸುತ್ತೆ, ಒಂದು ಕಡೆ ಕೋಲಾರದಲ್ಲಿ ಹೋಗಿ ಅಬ್ಬರಿಸ್ತಾ ಇರೋದು ಸಿದ್ದರಾಮಯ್ಯ ಅವರು, ಅಲ್ಲಿ ಕ್ಷೇತ್ರವನ್ನು ಆಯ್ದುಕೊಂಡಿರೋದು. ಪಕ್ಕದಲ್ಲೇ ಇರುವಂಥ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಕೂಡ ಏನು ಕೋಲಾರ ಭೇಟಿಗಳು ಮತ್ತು ಅಲ್ಲಿನ ರಣತಂತ್ರಗಳಿಗೆ ಕೈ ಹಾಕಿರುವಂಥದ್ದು ಹೈಕಮಾಂಡ್ ಸೂಚನೆಯ ಮೇರೆಗಿರಬಹುದು. ಮತ್ತು ಸರ್ಕಾರ ಅಂತ ಬಂದಾಗ ಇವತ್ತಿನದಲ್ಲ, ಕಳೆದ ಏನು ಅವರ ಆಪರೇಷನ್ ಆಗಿ ಏನು BJPಗೆ ಸೇರ್ಪಡೆ ನಂತರ ಏನು ಬೈ ಎಲೆಕ್ಷನ್ ಅಲ್ಲಿ ಗೆದ್ದಾದ ನಂತರ ಸಚಿವರಾದ ನಂತರ ಪ್ರತಿ ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗಲೆಲ್ಲ ಕೂಡ ಸದನದ ಒಳಗೆ ಮತ್ತು ಹೊರಗೆ ಅತ್ಯಂತ ದೊಡ್ಡ ಮಟ್ಟದ ಡಿಫೆನ್ಸಿವ್ ಮೋಡ್ ಅಲ್ಲಿ ಸುಧಾಕರ್ ಅವರು ಮೊದಲಿಗರಾಗಿ ಕಾಣಿಸ್ಕೊಳ್ತಾರೆ. ಏನು ಮಾಧುಸ್ವಾಮಿ ಅವರು ಒಂದು ಇತ್ತೀಚೆಗೆ ಅವರದೊಂದು ಭಾಷಣ ಹೈಲೈಟ್ ಆಗಿತ್ತು ಕಳೆದ 3-4 ದಿನಗಳಲ್ಲಿ. ಈ ಕಾಂಗ್ರೆಸ್ನವರು ಅಥವಾ ಪ್ರತಿಪಕ್ಷಗಳು ನಮ್ಮ ವಿರುದ್ಧ ನಿರಂತರ ಆರೋಪಗಳನ್ನು ಮಾಡ್ತಾ ಇದ್ರು ಕೂಡ ಸಚಿವರಾಗ್ಲಿ ಶಾಸಕರಾಗ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂತ ಒಂದು ಛಾತಿಯನ್ನು ತೋರಿಸ್ತಾ ಇಲ್ಲ, ಅಗ್ರೆಸಿವ್ ನೇಚರ್ ಕಾಣಿಸ್ತಾ ಇಲ್ಲ ನಮ್ಮಲ್ಲಿ. ಹೀಗಾಗಿ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗ್ತಾ ಇದೆ, ಭ್ರಷ್ಟಾಚಾರವನ್ನು ಮಾಡಿದೇನೋ ಬಿಜೆಪಿ ಸರ್ಕಾರ ಅನ್ನೋ ರೀತಿ ಏನು ಜನರಲ್ಲಿ ಬಿಂಬಿತ ಆಗ್ತಾ ಇದೆ. ಇದರಿಂದ ಮತದಾನದ ವೇಳೆ ಮತ್ತು ಚುನಾವಣೆ ಮೇಲೆ ಏನು ಅತಿ ದೊಡ್ಡ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಆತಂಕವನ್ನು ಏನು ವ್ಯಕ್ತಪಡಿಸಿದ್ರು, ಅದಕ್ಕೆ ವ್ಯತಿರಿಕ್ತವಾಗಿ ಕಳೆದ 1 ವರ್ಷದಿಂದನೂ ಕೂಡ ಸುಧಾಕರ್ ಸಂದರ್ಭ ಸಿಕ್ಕಾಗಲೆಲ್ಲ ಕೂಡ ಸದನದ ಒಳಗೆ ಮತ್ತು ಹೊರಗೆ ಬ್ಯಾಟ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಸದನದಲ್ಲಿ ಎಷ್ಟೋ ಸಲ ನೀವ್ಯಾರ್ರಿ, ನೀವು ಮುಖ್ಯಮಂತ್ರಿನ, ಸಂಬಂಧಪಟ್ಟ ಇಲಾಖೆಯ ಸಚಿವರ, ನೀವ್ಯಾಕೆ ಮಧ್ಯೆ ಎದ್ದು ಮಾತನಾಡ್ತಿದ್ದೀರಾ ಅನ್ನುವಂಥ ಒಂದು ಮಾತನ್ನ, ಆಕ್ಷೇಪವನ್ನ ಪ್ರತಿಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರ ಆದಿಯಾಗಿ ಹಲವಾರು ನಾಯಕರು ಸುಧಾಕರ್ ಅವರಿಗೆ ಕೇಳಿದಂತ ಒಂದು ಘಟನೆಗಳನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಸೊ ಮೊದಲಿಂದಲೂ ಕೂಡ ಸುಧಾಕರ್ ಅವರು ಸರ್ಕಾರದ ವಿಚಾರವಾಗಿ ಡಿಫೆನ್ಸಿವ್ ಆಗಿ ಕಾಣಿಸ್ತಾ ಇದ್ದಾರೆ. ಪ್ರತಿಪಕ್ಷ ಕಾಂಗ್ರೆಸ್ಗೆ ಸೈದ್ಧಾಂತಿಕವಾಗಿರ್ಬೋದು ಅಥವಾ ಈ ರೀತಿ ಇಶ್ಯೂ ಬೇಸ್ಡ್ ಅಂದ್ರೆ ವಿಚಾರಗಳ ಆಧಾರಿತವಾಗಿರ್ಬೋದು ಏನು ಕೌಂಟರ್ಗಳನ್ನು ಕೊಡ್ಲಿಕ್ಕೆ ಮೊದಲಿಗರಾಗ ಕಾಣಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ನೇರ ಫೈಟ್ ಕಾಣಿಸ್ತಾ ಇದೆ ಇವಾಗ ಮಾಜಿ ಆಪ್ತರ ನಡುವೆ. ಅಂದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧವೇ ಯಾವಾಗ ನೇರವಾಗಿ ಸುಧಾಕರ್ 35,000 ಕೋಟಿಯ ಆರೋಪವನ್ನು ಮಾಡ್ತಾರೋ, ಸಹಜವಾಗಿ ಸಿದ್ದರಾಮಯ್ಯ ಕೂಡ ಅಖಾಡಕ್ಕಿಳಿದಿದ್ದಾರೆ. ಟಿಕೆಟ್ ಕೊಡಿಸಿದ್ದೆ ನಾನು, ಟಿಕೆಟ್ ಕೊಡಿಸಿ ತಪ್ಪು ಮಾಡಿಬಿಟ್ಟೆ ಅಂತ ಈಗ ಅನಿಸ್ತಾ ಇದೆ ಅಂತ ಮೊನ್ನೆ ಕೂಡ ಏನು ಕೋಲಾರದ ಏನು ಸಮಾವೇಶದಲ್ಲಿ ಮತ್ತು ಅಲ್ಲಿ ಚಿಕ್ಕಬಳ್ಳಾಪುರದ ಪ್ರಜಾಧ್ವನಿ ವೇದಿಕೆಯಲ್ಲೂ ಕೂಡ ಮಾತನಾಡಿದ್ರು. ಸೊ ಅದರ ಮುಂದುವರೆದ ಭಾಗವಾಗಿ ಇಲ್ಲಿ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡ್ಲಿಕ್ಕೆ, ಅಂದ್ರೆ ಅಶಿಸ್ತು ಮತ್ತು ಅಕ್ರಮ ಎರಡಕ್ಕೂ ವ್ಯತ್ಯಾಸ ಇದೆ, ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ನನ್ನ ಅವಧಿಯಲ್ಲಿ ನಾನು ಟ್ರಾನ್ಸ್ಪರೆಂಟ್ ಇದ್ದೀನಿ, ಯಾವ ತನಿಖೆಗಾದ್ರೂ ಸಿದ್ಧ. ಈಗಾಗಲೇ ನಾನು ಹಲವಾರು CBI ತನಿಖೆಗಳಿಗೆ ಏನು ಆದೇಶವನ್ನು ಕೊಟ್ಟಿದ್ದೆ, ಅದರೆಲ್ಲವಲ್ಲೂ ಕೂಡ
ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ, ನೀವ್ಯಾಕೆ ಒಂದನ್ನು ಕೂಡ ಕೊಟ್ಟಿಲ್ಲ, ಅಂತಹ ಛಾತಿ ಇಲ್ವಾ, ದಮ್ ಇಲ್ವಾ, ತಾಕತ್ತು ಇಲ್ವಾ, ಆ ದಮ್ ಅನ್ನುವಂಥ ಪ್ರಶ್ನೆ ಅಥವಾ ಒಂದು ಮಾತು ಬರೀ ಹೇಳಿಕೆಗೆ ಅಷ್ಟೇ ಸೀಮಿತನ ಅನ್ನುವಂಥ ಒಂದು ಕೌಂಟರ್ಗಳನ್ನ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಎಲ್ಲಾ ಬೆಳವಣಿಗೆಗಳನ್ನ ಈ ಒಂದು ವಾರದಿಂದ ಆಗ್ತಿರುವಂತ ಭ್ರಷ್ಟಾಚಾರ ವರ್ಸಸ್ ಭ್ರಷ್ಟಾಚಾರ, ಅಂದ್ರೆ ನಮ್ಮ ಭ್ರಷ್ಟಾಚಾರ ವರ್ಸಸ್ ನಿಮ್ಮ ಭ್ರಷ್ಟಾಚಾರ ಅನ್ನುವಂಥ ಒಂದು ಏನು ಬ್ಯಾಟಲ್ ನಡೀತಾ ಇದೆ, ಇದು ಎಲ್ಲೋ ಒಂದ್ ಕಡೆ ಮತದಾರರ ನಡುವೆ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗ್ತಾ ಇದೆ. ಅದರಲ್ಲಿ ಯಾರು ಹೆಚ್ಚು ಸ್ಕೋರ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ. ಶರ್ಮಿತಾ, ಥ್ಯಾಂಕ್ ಯು ಮಧು, ಈ ಕ್ಷಣದ ಇನ್ಫಾರ್ಮೇಶನ್